ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೂ ನನಗೂ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಖುಷಿ ಕೂಡ ಆಗುತ್ತೆ. ಈ ಹೊಲ್ದ ಹತ್ರ ಬಂದೆ. ಏನಕ್ಕೆ ಅಂದರೆ ನಮ್ಮದು ಕರನ ಮೇಯಕ್ಕೆ ಅಂತೇಳಿ ಬಿಟ್ಟೋಗಿದ್ದೆ. ಇಲ್ಲಿ ಕಾಣಿಸ್ತಾನೆ ಇಲ್ಲ, ಅದು ಮೇಯಕ್ಕೆ ಅಂತೇಳಿ ಬಿಟ್ಟೋಗಿದ್ದೆ. ಅದಕ್ಕೋಸ್ಕರ ಬಂದೆ ಇಲ್ಲಿ ಹೊಲ್ದ ಹತ್ರ. ಮೇಕೆಗಳನ್ನ ಮೇಯಕ್ಕೆ ಕೂಡ ಕಟ್ಟಿದ್ದೆ. ನಮ್ಮಪ್ಪ ಅಡಿಕೆ ಕಾಯಿಗೆ ಹೋಗೈತೆ, ನಮ್ಮಮ್ಮ ಊರಿಗೆ, ದೊಡ್ಡಮ್ಮರ ಊರಿಗೆ ಹೋಗೈತೆ. ಏನಕ್ಕೆ ಅಂದರೆ ಅವರು ಅಡಿಕೆ ಕಾಯಿನ ಕಿತ್ತಿದ್ರು, ಅದಕ್ಕೋಸ್ಕರ ನಮ್ಮಮ್ಮನೂ ಹೋಗೈತೆ. ನೋಡಿ, ಕರಿನ ಮೇಲೆ ಅಕ್ಕಿ ನೋಡಿ ಹೆಂಗೆ ಕೂತಿದೆ. ಮತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ಹಳ್ಳಿಗಳ ಕಡೆನೂ ಈ ಥರ ಅನುಭವ ಆಗಿರುತ್ತೆ ಅಂತ ಅನ್ಕೋತೀನಿ. ಇದೇ ಥರ ಜನಗಳು ಅಂತಲೂ ಅನ್ಕೋತೀನಿ. ಅದಕ್ಕೂ ಮುಂಚೆ ಫುಲ್ಲು ಮೋಡ ಕವಿದ ವಾತಾವರಣ, ತುಂಬ ಚಳಿ. ಆಮೇಲೆ ಚಳಿಗೆ ಮೂಗೆಲ್ಲ ಪ್ಯಾಕ್ ಆಗಿಬಿಟ್ಟೈತೆ. ಮೂಗಲ್ಲೇ ಮಾತಾಡೋ ಥರ ಆಗ್ತಿರುತ್ತೆ. ನಮ್ಮ ಎದುರುಗಡೆ ಇರೋರಿಗೆ ನಾವೊಂದು ಮಾತಾಡಿದ್ರೆ ಅವ್ರಿಗೆ ಒಂದು ಕೇಳಿಸ್ತಾ ಇರುತ್ತೆ. ನನಗಂತೂ ಇದು ಫ್ಯಾಕ್ಟ್ ಅನ್ನಿಸ್ತು. ಮತ್ತು ಏನು ಗೊತ್ತಾ, ವಿಡಿಯೋ ಶುರು ಮಾಡೋಣ ಬರ್ರಿ. ವಿಡಿಯೋ ಸುಮ್ಮನೆ ಲೆಂತೆ ಆಗುತ್ತೆ, ಆದರೆ ಜಾಸ್ತಿ ಹೊತ್ತು ಏನಿಲ್ಲ, ಇದು ಸ್ವಲ್ಪ ಅಷ್ಟೇ. ಅದು ನಡೆಯೋದನ್ನು ನಿಮ್ಮ ಹತ್ರ ಹೇಳ್ತಿರೋದು. ಏನು ಅಂದರೆ, ಈಗ ಅಂದರೆ ಒಂದು ವಂಶ ಅಂತ ಬಂದರೆ, ಈಗ ಅಣ್ಣ ತಮ್ಮದಿರಂತ ಇರ್ತಾರೆ ಅಲ್ವಾ, ಅವ್ರ ತಾತ ಮುತ್ತಾತ ಚಿಕ್ಕಪ್ಪ ದೊಡ್ಡಪ್ಪತಿರು ಈ ಥರ ಇರ್ತಾರೆ ಅಲ್ವಾ, ಚಿಕ್ಕಪ್ಪ ದೊಡ್ಡಪ್ಪತಿರು ಮಕ್ಕಳು ಎಲ್ಲ ಈ ಥರ ಇರ್ತಾರೆ ಅಲ್ವಾ. ಆ ಥರ ಒಂದು ವಂಶದಲ್ಲಿ ಜನಗಳು ಇರ್ತಾರೆ ಅಲ್ವಾ, ಅಣ್ಣ ತಮ್ಮದಿರು ಇರ್ತಾರೆ ಅಲ್ವಾ. ಅವ್ರನ್ನ ಈಗ ಏನಾದರೂ ಒಂದು ಮನೇಲಿ ಶುಭ ಕಾರ್ಯನೇ ಆಗಲಿ, ಮದುವೆ ಫಂಕ್ಷನ್ ಏನಾದರೂ ಆಗಲಿ, ಅದನ್ನು ಮಾಡಬೇಕಾದ್ರೆ ಅವ್ರಿಗೀಗ ಹೇಳ್ದೇ ಮಾಡಿದ್ರೆ ಏನು ಹೇಳ್ತಾರೆ ಗೊತ್ತಾ? ಅಣ್ಣ ತಮ್ಮದಿರನ್ನ ಬಿಟ್ಟು ಮಾಡವ್ರೆ, ಮುಂದಕ್ಕೆ ಯಾವುದಕ್ಕೂ ಕರೆಯೋಂಗಿಲ್ಲ ಅವರು, ಅದು ಹೆಂಗೆ ಮಾಡ್ತಾರೆ ಅಂತ ಎಲ್ಲ ಈ ಥರ ಎಲ್ಲ ಮಾತಾಡ್ತಿರ್ತಾರೆ ಅವರು, ಈ ಅಣ್ಣ ತಮ್ಮದಿರು ಅನ್ನಿಸ್ಕೊಂಡವರು. ಅದೇ ಮಾತಾಡೋರು ಅವರ ವಂಶದಲ್ಲೇ, ಅಣ್ಣ ತಮ್ಮದಿರು ಇದರಲ್ಲೇ ಯಾರಾದರೂ ಸತ್ತರೆ, ಸತ್ತಿದ್ದ ದಿನ ಅವ್ರ ಮನೆ ಬಾಗಿಲಿಗೂ ಹೋಗಲ್ಲ, ಆ ಹೆಣ ಎತ್ತಾಕೋಕ್ಕೂ ಹೋಗಲ್ಲ. ಏನಕ್ಕೆ ಬೇಕು ಅಣ್ಣ ತಮ್ಮದಿರು? ಅಷ್ಟಿಷ್ಟುದ್ದ ಬಗ್ಳುತ್ತಾ ಇರ್ತಾರಲ್ಲ. ಯಾವ ಸಿರಿಗೆ ಅಣ್ಣ ತಮ್ಮದಿರಬೇಕು, ಯಾವ ಸಿರಿತನಕ್ಕೋಸ್ಕರ ಅಣ್ಣ ತಮ್ಮದಿರಬೇಕು ನನಗಂತೂ ಗೊತ್ತಿಲ್ಲ. ಹೇಳ್ತಿರ್ತಾರಲ್ವ, ಅಣ್ಣ ತಮ್ಮದಿರು ಬಿಟ್ಟು ಮಾಡಿರು ಅಂತ. ಇವಾಗ ಅವ್ರ ಮನೇಲಿ ಏನೋ ಕಷ್ಟ ಬಂದಿದೆ ಅಂದರೆ ಹೋಗಿ ಮುಂದೆ ನಿಂತ್ಕೊ ಮಾಡಿ. ಯಾಕಾಗಲ್ಲ ನಿಮ್ಮ ಕೈಲಿ? ಅವತ್ತು ನಿಮ್ಮ ಮನೆ ಕೆಲಸ ಇರುತ್ತೆ. ಅದೇ ಶುಭ ಕಾರ್ಯದ ದಿನ ನಿಮ್ಮ ಮನೆ ಕೆಲಸ ಇರಲ್ಲ, ನಿಮ್ಮನ್ನೇ ಮುಂದೆ ಬಿಟ್ಟು ಮಾಡಿರಿ ಅಂತ ಅವರು ನಿಮಗೆ ಹೇಳಬೇಕು ಅಲ್ವಾ. ಏನು ಜನ ಗುರು ಇವರು. ಸಿಲ್ಲಿ ರೀಸನ್ ಅದೆಲ್ಲ. ಇದು ನಡೆದಿರೋದು, ನಾನು ನೋಡಿದ್ದಕ್ಕೆ ಹೇಳ್ತಿರೋದು, ನಾನು ಯಾವುದೂ ಸುಳ್ಳು ಹೇಳ್ತಿಲ್ಲ. ಹಿಂಗೆ ಒಬ್ಬರು ಅಜ್ಜಿ ಡೆತ್ ಆಗಿದ್ರು. ಅವ್ರಿಗೆ ಅಣ್ಣ ತಮ್ಮದಿರು ಅಂತೇಳಿ ಒಂದಷ್ಟು ಮನೆಗಳು ಅಣ್ಣ ತಮ್ಮದಿರು ಅಂತ ಇರ್ತಾರಲ್ವ, ಅವರು ಯಾರೂ ಹೋಗಿಲ್ಲ ಅವತ್ತು ಅವ್ರ ಮನೆ ಹತ್ರ, ಯಾರೂ ಹೋಗಿಲ್ಲ. ಆ ಹೆಣ ಕೂಡ ಎತ್ತಾಕೋಕೆ ಹೋಗಿಲ್ಲ ಯಾರೂ, ಬೇರೆಯವರು ಎತ್ತಾಕಿದ್ದಾರೆ. ಊರವರೇನೆ ಬೇರೆಯವ್ರು ಎತ್ತಾಕಿದ್ದಾರೆ. ಅಷ್ಟಿಷ್ಟುದ ಕೊಚ್ಕೊತಾ ಇರ್ತಾರಲ್ಲ, ಹೋಗಿ ಎತ್ತಾಕನಾಗಿತ್ತು. ಯಾಕೆ ಆಗಲ್ವ ನಿಮ್ಮ ಕೈಲಿ? ಅಷ್ಟೇ ಜನಗಳು. ಅದೇ ಯಾವನೂ ಆಗಲ್ಲ ರೀ, ಅಣ್ಣ ತಮ್ಮದಿರು ಯಾವ ಕಷ್ಟದಲ್ಲೂ ಆಗಲ್ಲ, ಏನಿಲ್ಲ. ಇವತ್ತು ದುಡ್ಡಿದ್ರೆ ನೀನು ಬರೋ ಅಂತಾರೆ, ಇಲ್ದಿದ್ರೆ ಯಾವನು ಬರಲ್ಲ, ಯಾವಳು ಬರಲ್ಲ. ಹಾಗೆ ಅದೇ ಬೇರೆ ಜನ, ಹೊರಗಡೆ ಜನದ ಜೊತೆ ಚೆನ್ನಾಗಿರ್ರಿ, ಹೊರಗಡೆ ಜನದ ಜೊತೆ ವ್ಯವಹಾರಗಳನ್ನ ಮಾಡ್ತಾಯಿರ್ರಿ. ಅವರು ಕಷ್ಟ ಅಂತ ಬಂದರೆ ನಿಜವಾಗ್ಲೂ ಏನಾದರೂ ಕಷ್ಟ ಕಾಲದಲ್ಲಿ ಸ್ವಲ್ಪನಾದರೂ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾರೆ. ಇವನು ಯಾವನ ಅಣ್ಣ ಬರ್ತಾನೆ, ತಮ್ಮ ಬರ್ತಾನೆ, ಅದೆಲ್ಲ ಸುಳ್ಳು. ದುಡ್ಡಿದ್ರೆ ಇವನು ನನ್ನ ತಮ್ಮ, ಇವನು ನಮ್ಮ ಅಣ್ಣ, ಇದೇ ಪ್ರಪಂಚ, ಇದೇ ಅಣ್ಣ ತಮ್ಮದಿರು. ಎಷ್ಟು ಕೊಬ್ಬು ಜನಕ್ಕೆ ಅಂದರೆ, ಇವಾಗ ಮುಂಚೆ ಅವರು ಆಗಿನ ಇದರಲ್ಲಿ ಕುಡ್ದು ಲೆಲ್ಲೆ ಹೊಡ್ಕೊಂಡು ರೋಡಲ್ಲಿ ಬೀದಿಲಿ ಬಿದ್ದು ಒದ್ದಾಡ್ತಿದ್ರು ಅವರು. ಇವತ್ತೆಲ್ಲೋ ಸ್ವಲ್ಪ ಅಷ್ಟೋ ಇಷ್ಟೋ ಸಂಪಾದನೆ ಮಾಡಿದೀವಿ ಅಂತ ಹಿಂದೆ ಆಗಿರೋದನ್ನ ಮರೆತುಬಿಟ್ಟು ತಲೆಯೆಲ್ಲ ಮೆರಿತಿರ್ತಾವವು.
ಅಷ್ಟು ದುರಾಂಕಾರ ಬಂದಿರುತ್ತೆ. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ, ಎಲ್ಲದೂ ಮಾಡ್ತಾನೆ. ದೇವರು ಟೈಮ್ಗೋಸ್ಕರ ಕಾಯ್ತಾ ಇರ್ತಾನೆ ಅಷ್ಟೇ. ಒಂದಲ್ಲ ಒಂದಿನ ಆ ದುರಾಂಕಾರನ ಅಡಗಿಸ್ತಾನೆ ಅಂತಲೂ ಗೊತ್ತು. ಅದಕ್ಕೆ ಹೇಳ್ದು ಅಣ್ಣ ತಮ್ಮದಿರು ಅಂತ ಅನ್ನೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಷ್ಟೆ. ಹೊರಗಡೆ ಜನ ಕರೆದು ಮಾಡಿರಿ ನೋಡೋಣ, ಅದು ಯಾರು ಬರ್ತಾರೆ, ಯಾವನ ಅಣ್ಣ ತಮ್ಮ ಬರ್ತಾನೆ, ಅವನಿಲ್ಲದೆ ಇದ್ರೆ ಏನೂ ಮಾಡೋಕ್ಕಾಗಲ್ವಾ? ಹಾಂ ಹಾಂ ಸುಮ್ಮನೆ ಹೇಳ್ಕೊಳೋದಕ್ಕಷ್ಟೇ ಅಣ್ಣ ತಮ್ಮದಿರವ್ರೆ ಅಂತ ಅನ್ನೋದು ಯಾವನೂ ಆಗಲ್ಲ. ಕಷ್ಟದಿದ್ದಾಗ ಕಷ್ಟ ನೋಡ್ಕೊಂಡು ನಗ್ತಿರ್ತಾರೆ ಹೊರ್ತು ಯಾವನು ನಮ್ಮ ಕಷ್ಟ ನೀಗ್ಸಕ್ಕೆ ಬರಲ್ಲ. ನೋಡಿ ನಗ್ತಾ ಇರ್ತಾರೆ, ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಸರಿಯಾಗೇ ಕೊಡ್ತಿರ್ತಾರೆ. ನನಗೆ ಯಾಕೋ ಇದು ನಿಜವಾಗ್ಲೂ ನಿಮ್ಮ ಹತ್ರ ಇದು ವಿಷಯನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೆ ಹೇಳಿದೆ, ನಿಮ್ಮ ಹಳ್ಳಿಗಳ ಕಡೆನೂ ಈ ಥರ ಆಗಿರುತ್ತಾ? ಅಣ್ಣ ತಮ್ಮದಿರು ಅಂತ ಸಾಯ್ತಿರ್ತಾರ. ಕಷ್ಟ ಬಂದಾಗ ಯಾವನೋ ಅವ್ರ ಮನೆ ಬಾಗ್ಲಿಗೆ ಹೋಗಿ ನಾನಿದ್ದೀನಿ ಮಾಡ್ತೀನಿ ಅಂತ ಹೇಳೋನು ಯಾರು ಮುಂದೆ ಬರಲ್ಲ. ನಿಜ. ನನಗನ್ಸೋ ಪ್ರಕಾರ ಹೊರಗಡೆ ಜನ ನಮ್ಮ ಕಷ್ಟಕ್ಕಾದ್ರೂ ಅಣ್ಣ ತಮ್ಮದಿರೇ ಆಗಲಿ, ಒಡ ಹುಡ್ತಾರೆ ಆಗಲಿ, ಯಾರೂ ಆಗಲ್ಲ ಗುರು, ಯಾರೂ ಆಗಲ್ಲ. ಆ ಸತ್ತು ಬಿದ್ದಿರೋ ಹೆಣನ ಎತ್ತಕ್ಕೆ ಕೂಡ ಅಣ್ಣ ತಮ್ಮದಿರು ಹೋಗಲಿಲ್ಲ ಅಂದಮೇಲೆ ಅವರಿದ್ದು ಏನಕ್ಕೆ? ಹಾಂ ಏನಕ್ಕೆ ಅವರು ಏನಕ್ಕೆ ಬೇಕು ಅಣ್ಣ ತಮ್ಮದಿರು? ಅದಕ್ಕೆ ಹೇಳೋದು, ಹಿಂದೆ ಆಗಿದ್ದನ್ನು ಸ್ವಲ್ಪ ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಯಾರೇ ಆಗಲಿ, ನಾವು ಹಿಂದೆ ಹೇಗಿದ್ವಿ, ಇವಾಗ ಹೇಗಿದ್ದೀವಿ ಅದನ್ನೆಲ್ಲ ತಲೆಗೆ ಇಟ್ಕೋಬೇಕು. ನಮಗೆ ಒಂದು ಸ್ವಲ್ಪ ಹಿಂಗೆ ಇಲ್ಲಿದ್ದವರು ಹಿಂಗೆ ಬಂದಿದ್ದೀವಿ ಅಂದರೆ ಬೇರೆದನ್ನೆಲ್ಲ ಕಾಲಾಗಿ ಒದ್ದು ಹೋಗೋದಲ್ಲ ಜೀವನ. ಎಲ್ಲದನ್ನು ಯೋಚನೆ ಮಾಡಬೇಕು. ಇಷ್ಟೇ ನನಗೆ ಇದು. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ನಾನು ಸಾರಿ ಕೇಳಲ್ಲ. ಏನಕ್ಕೆ ಅಂದರೆ ಇರೋ ಫ್ಯಾಕ್ಟ್, ಅದನ್ನು ನಡೆದಿರೋದನ್ನೇ ನಾನು ನಿಮ್ಮ ಹತ್ರ ಹೇಳ್ತಿರೋದು. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ನಿಜ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ, ಹಾಗಂತ ಬ್ಯಾಡ್ ಕಮೆಂಟ್ ಎಲ್ಲ ಮಾಡಬೇಡಿ, ಆಯಿತಾ? ಆಯಿತು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ನಿಜ ಅನಿಸಿದ್ರೆ, ಸತ್ಯ ಅನಿಸಿದ್ರೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.